ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಬಾಸ್ ರೀತಿಯ ಸ್ಟೈಲಲ್ಲಿ ಹೇಳ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಬೆಂಗಳೂರಿಂದ ಒಂದು 250 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಆ ಪ್ಲೇಸ್ ಯಾವುದಪ್ಪ ಅಂದರೆ ಒಂದೇ ವೀಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ದಟ್ಟವಾದ ಅರಣ್ಯ. ಇವನೇನಪ್ಪ ಅರಣ್ಯಕ್ಕೆ ಹೋಗಿ ಏನು ಮಾಡ್ತಾನೆ ಅಂತ ನೀವು ಅಂದ್ಕೊತೀರಾ? ನಾವು ಅರಣ್ಯಕ್ಕೆ ಹೋಗಲ್ಲ. ನಾವು ಹೋಗ್ತಾ ಇರೋದು ಅರಣ್ಯದಿಂದ ಆನೆಗಳನ್ನ ತಂದು ಪಳಗಿಸಿರೋ ಅಂಥ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಹೋಗ್ತಾ ಇರೋಂಥ ಜಾಗ ಬಂದು ತುಂಬ ದಟ್ಟವಾದ ಅರಣ್ಯ. ಅಂದರೆ ಈ ಮೈಸೂರಿಂದ ಆಚೆ ಇರೋದು ಈ ಪ್ಲೇಸು. ಇದು ಕೇರಳಕ್ಕೆ ಹೋಗೋ ರೋಡಲ್ಲಿ ಇರೋದು. ಈ ಪ್ಲೇಸ್ಗೆ ಎಂಟ್ರಿ ಆದ್ವಿ ನೋಡಿ. ಆ ಕಡೆ ಈ ಕಡೆ ಅಂತೂ ಫುಲ್ ಕಾಡು. ಮತ್ತು ಇಲ್ಲಿ ಚೆಕಿಂಗ್ ಇರುತ್ತೆ. ಏನಪ್ಪ ಅಂದರೆ ಬೆಳಗ್ಗೆ ಟೈಮಲ್ಲಿ ಮಾತ್ರ ಇಲ್ಲಿ ಗಾಡಿಗಳನ್ನ ಬಿಡ್ತಾರೆ. ಯಾವುದೇ ಗಾಡಿಗಳಾಗಲಿ ಒಂದು 6 ಗಂಟೆ 7 ಗಂಟೆ ಮೇಲೆ ಒಳಗಡೆ ಅಲೋ ಮಾಡಲ್ಲ. ಯಾಕಂದರೆ ಕಾಡು ಪ್ರಾಣಿಗಳಂತೂ ಸಿಕ್ಕಾಪಟ್ಟೆ ಓಡಾಡ್ತವೆ ಈ ರೋಡಲ್ಲಿ. ಅದರಲ್ಲಂತೂ ಆನೆಗಳಂತೂ ಸಿಕ್ಕಾಪಟ್ಟೆ ರೋಡನ್ನ ಕ್ರಾಸ್ ಮಾಡ್ತಾ ಇರ್ತವೆ ನೈಟ್ ಟೈಮಲ್ಲಿ. ಆಮೇಲೆ ತುಂಬ ಕಾಡು ಪ್ರಾಣಿಗಳಿರ್ತವೆ ಒಳಗಡೆ ಹೋದರೆ. ಬನ್ನಿ ಎಂಟ್ರಿ ಆಗೋಣ ಒಳಗಡೆ. ಸಾಮಾನ್ಯವಾಗಿ ಈ ರೋಡಲ್ಲಿ ನೈಟ್ ಟೈಮಲ್ಲಿ ಯಾರು ಓಡಾಡೋಕ್ಕೆ ಹೋಗಲ್ಲ. ಯಾಕಂದರೆ ತುಂಬ ಕಾಡು ಪ್ರಾಣಿಗಳಿರೋ ಕಾರಣ ಅಲೋನೇ ಮಾಡಲ್ಲ ಒಳಗಡೆ. ಸಾಯಂಕಾಲ 6 ಗಂಟೆಗೆ ಕ್ಲೋಸ್ ಮಾಡ್ತಾನಂತೆ. ಹಾಗೆ ಬನ್ನಿ ಮುಂದೆ ಹೋಗೋಣ. ಏನೇನಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀವಿ. ಇವಾಗೇನು ನಾವು ತೋರಿಸ್ಬೇಕಂತ ಬಂದಿರೋ ಪ್ಲೇಸು ಇನ್ನು ಸ್ವಲ್ಪ ದೂರದಲ್ಲಿದೆ. ಇನ್ನೇನು ಸ್ವಲ್ಪ ದೂರದಲ್ಲಿ ನಾವು ಹೋಗ್ಬೇಕಾಗಿರೋಂಥ ಪ್ಲೇಸ್ನ ತಲುಪ್ತೀವಿ. ಬನ್ನಿ ಅಲ್ಲಿ ಹೋದ್ಮೇಲೆ ಏನೇನಾಗುತ್ತೆ ಅಂತ ನಿಮ್ಗೆ ಈ ವಿಡಿಯೋ ಮೂಲಕ ತಿಳಿಸ್ತಾ ಹೋಗ್ತೀವಿ. ಅಂತೂ ಇಂತೂ ನಾವು ಸೇರ್ಬೇಕಾಗಿರೋಂಥ ಜಾಗ ಸೇರಿದು ಬನ್ನಿ ನೋಡೋಣ. ನಾವು ತೋರಿಸ್ಬೇಕಾಗಿರೋಂಥ ಜಾಗ ಇದೆ. ನೀವೆಲ್ಲರೂ ಏನು ಅನ್ಕೋಬೋದು, ಇವನೇನು ಹತ್ರ ಹೋಗಿ ವೀಡಿಯೋ ಮಾಡ್ದಿರ ಇಷ್ಟೊಂದು ದೂರದಲ್ಲಿ ಆನೆ ವೀಡಿಯೋ ಮಾಡ್ತಿದ್ದಾನಲ್ಲ ಅಂತ. ಈ ವಿಡಿಯೋ ನೋಡಿ ಮುಂದಕ್ಕೆ ಹೇಳ್ತಾ ಹೋಗ್ತೀನಿ ಅಲ್ಲಿ ಏನೇನು ಪ್ರಾಬ್ಲಮ್ ಆಯಿತು ಅಂತ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಾನು ಯಾಕಾದರೂ ಈ ಪ್ಲೇಸಿಗೆ ಬಂದು ಅಂತ ಅನಿಸ್ಬಿಡ್ತು. ಯಾಕಂದರೆ ಅಷ್ಟು ದೂರದಿಂದ ನಾವು ನಮ್ಮ ಕನ್ನಡಿಗರಿಗೆ ಆನೆ ವೀಡಿಯೋ ತೋರಿಸೋಣ ಅಂತ ಬಂದೋ. ಏನಪ್ಪ ಅಂದರೆ ನಮ್ಮನ್ನು ಒಳಗಡೆ ಅಲೋ ಮಾಡಿದರು, ಬಟ್ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ. ಯಾಕೆ ಅಂತ ಕೇಳ್ತೀರಾ? ಏನಪ್ಪ ಅಂದರೆ ಅವರದು ಏನೇನಿರುತ್ತೋ ಫಾರೆಸ್ಟ್ ಡಿಪಾರ್ಟ್ಮೆಂಟು ನಮಗೆ ಗೊತ್ತಿಲ್ಲ. ಬಟ್ ಅವು ಏನು ಅಂದರೆ ಕಾಡಿಂದ ಆಗ್ತಾನೆ ತಂದಿರೋಂಥ ಆನೆಗಳವು. ಅಂದರೆ ತಂದಿರೋಂಥ ಆನೆಗಳು ಅಂದರೆ ಕಾಡಿಂದ ಕರ್ಕೊಬಂದಿರೋಂಥ ಆನೆಗಳವು. ಅವನ್ನ ನಾವು ಪಬ್ಲಿಕ್ಗೆ ತೋರ್ಸೋಕ್ಕೆ ಅವ್ರು ಬಿಡಲ್ಲ. ಅದು ಯಾಕಂತ ನಮಗೆ ಗೊತ್ತಿಲ್ಲ. ಅಲ್ಲಿ ನೋಡಿ, ಈಗ ನಾವು ಜಸ್ಟ್ ವೀಡಿಯೋ ಮಾಡಬೇಕಾದ್ರೆ ಒಂದು ಜಿಂಕೆ ಹೋಗ್ತು ಪಾಸ್ ಆಯಿತು ನೋಡಿದ್ರಾ? ಇಲ್ಲಿ ತುಂಬಾ ಫಾರೆಸ್ಟ್ ಎನಿಮಲ್ಸ್ಗಳಿದ್ದಾವೆ, ಅಂದರೆ ಕಾಡು ಪ್ರಾಣಿಗಳು. ಹಗಲತ್ತಲ್ಲೇ ಈ ರೇಂಜಿಗೆ ಬರ್ತವೆ. ಇನ್ನು ರಾತ್ರಿಲಂತೂ ಈ ರೋಡಲ್ಲಿ ಓಡಾಡೋಕ್ಕೆ ಆಗಲ್ಲ. ಹಾಗೇನು ಬನ್ನಿ ಟಾಪಿಕ್ ಬರೋಣ. ಅಂದರೆ ನಾವು ಹೋಗಿದ್ದಂಥ ಕೆಲಸ ಆಗಿಲ್ಲ. ಅಂದರೆ ನಾವು ಒಳಗಡೆ ನಮ್ಮನ್ನು ಅಲೋ ಮಾಡಿದ್ರು. ನಾವು ಯೂಟ್ಯೂಬರು ಅಂತ ಹೇಳಾದ್ಮೇಲೆ ಕ್ಯಾಮ್ರಾ ಮತ್ತು ನಮ್ಮ ಮೊಬೈಲ್ಸ್ಗಳನ್ನೆಲ್ಲ ಇಸ್ಕೊಂಡು ಅಲೋ ಮಾಡಿದ್ರು. ನೀವು ಬೇಕಾದ್ರೆ ಆನೆನ ನೋಡಿ ಆದರೆ ವೀಡಿಯೋ ಮಾಡೋಕ್ಕೆ ಬಿಡೋಕ್ಕಾಗಲ್ಲ. ಬಿಟ್ಟರೆ ನಮ್ಮ ಮೇಲಧಿಕಾರಿಗಳು ಬೈತಾರೆ. ಪರ್ಮಿಷನ್ ಲೆಟ್ರು ಇದ್ದರೆ ತೊಗೊಬನ್ನಿ ಅಂದರು. ಯಾಕಂದರೆ ನಾವು ಪರ್ಮಿಷನ್ ಲೆಟ್ರು ತೊಗೊಂಡೋಗಿರಲಿಲ್ಲ. ಆದರೆ ಸಾಮಾನ್ಯವಾಗಿ ಪಳಗಿಸಿರೋ ಆನೆಗಳನ್ನ ವೀಡಿಯೋ ಮಾಡೋಕ್ಕಾದ್ರೆ ಪರ್ಮಿಷನ್ ಲೆಟ್ರು ಕೊಡ್ತಾರೆ. ಬಟ್ ಇವಾಗ ತಾನೇ ಒಂದು 2-3 ದಿನ, ಒಂದು ವಾರ ಆಯಿತು ಅನಿಸುತ್ತೆ ಕಾಡಿಂದ ಹಿಡ್ಕೊಬಂದಿರೋಂಥ ಆನೆಗಳಿವು. ಇವಕ್ಕೆ ಪರ್ಮಿಷನ್ ಲೆಟ್ರು ಕೊಡಲ್ಲ ವೀಡಿಯೋ ಮಾಡೋಕ್ಕೆ. ಯಾಕಂದರೆ ಇವ್ರು ಟ್ರೈನಿಂಗ್ ಕೊಡಬೇಕಾದ್ರೆ ಅವಕ್ಕೆ ಏನೇನು ಕಷ್ಟ ಕೊಡ್ತಿರ್ತಾರೋ ಅದನ್ನೆಲ್ಲ ನಾವೇನಾದರೂ ಪಬ್ಲಿಕ್ ಮಾಡಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಪರ್ಮಿಷನ್ ಕೊಡಲ್ಲ. ನಮ್ಮನ್ನು ನೋಡೋಕ್ಕೆ ಮಾತ್ರ ಬಿಟ್ಟರು. ಏನಪ್ಪ ಪುಣ್ಯ ಅಂದರೆ ನಾವು ಅಲ್ಲಿಂದ ಬಂದು ಆ ಆನೆಗಳನ್ನ ನೋಡ್ದೋ ಅನ್ನೋದೇ ಒಂದು ಖುಷಿ. ಇನ್ನೊಂದೇನು ಬೇಜಾರು ಅಂದರೆ ಅಷ್ಟು ದೂರದಿಂದ ಬಂದು ನಮ್ಮ ಕನ್ನಡಿಗರಿಗೆ
ಆ ವೀಡಿಯೋನ ತೋರ್ಸೋಕ್ಕಾಗಿಲ್ಲ ಅಂತ ಬೇಜಾರು. ಆದ್ರೂ ಸಹ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಹೇಳಿದ ಮಾತನ್ನ ಕೇಳಿದ್ರೆ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ದೋ. ಅದು ಸ್ವಲ್ಪ ಬಂದಿದೆ ಅಷ್ಟೇ, ತುಂಬ ಏನು ಜೋರಾಗೇನು ಬಂದಿಲ್ಲ. ಅದೊಂದು ಬೇಜಾರಷ್ಟೇ. ಏನು ಮಾಡೋಕ್ಕಾಗಲ್ಲ, ಕೆಲವೊಂದು ಟೈಮಲ್ಲಿ ನಾವು ಅಂದ್ಕೊಂಡಿದ್ದಾಗಲ್ಲ. ನಾವೇನಾದರೂ ಅಂದ್ಕೊಂಡಿದ್ದಾಗಿದ್ದರೆ ಜೀವನಕ್ಕೆ ಬೆಲೆನೇ ಇರ್ತಿರಲಿಲ್ಲ. ಅಂದ್ಕೊಂಡಿದ್ದೆಲ್ಲ ಸಿಕ್ಕಿದ್ರೆ ಮನುಷ್ಯ ದೇವರಾಗ್ತಿದ್ದ, ಹೌದಲ್ವಾ? ಅಂದ್ಕೊಂಡಿದ್ದೆಲ್ಲ ಏನಾದರೂ ಮನುಷ್ಯನ ಸಿಕ್ಕಿದ್ರೆ ಮನುಷ್ಯ ದೇವ್ರ ಹತ್ರನೇ ಹೋಗ್ತಿರ್ಲಿಲ್ಲ. ಅಂದಾಗೆ ಅಂದ್ಕೊಂಡಿದ್ದೆಲ್ಲ ಲೈಫಲ್ಲಿ ಆಗಲ್ಲ. ಕೆಲವು ಟೈಮ್ ಈ ಥರನೂ ನಿರಾಶೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂದ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಇನ್ನೊಂದು ಮನ್ಸಿಗೆ ನೆಮ್ಮದಿ ಏನಂದರೆ, ಅಷ್ಟು ದೂರದಿಂದ ಬಂದಿದ್ದಕ್ಕೆ ಒಳಗಡೆ ಅಲೋ ಮಾಡೋದ್ರಲ್ಲ ಅನ್ನೋದೊಂದೇ ಖುಷಿ.